ಸರ್ ಗೌಡ್ರೆ, ಒಂದು ಪ್ರಶ್ನೆ ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಕನ್ನಡ ಮಾತಾಡೋ ವಿಚಾರವಾಗಿ ಸ್ವಲ್ಪ ದೊಡ್ಡ ಪ್ರಶ್ನೆ ಕೇಳ್ತೀನಿ. ನಮ್ಮಲ್ಲಿ ಎಂತೆಂಥ ಕವಿ ಪುಂಗವರು ಆಗಿ ಹೋಗಿದ್ದಾರೆ ನೋಡಿದೀವಿ. ಜಿ ಪಿ ರಾಜರತ್ನಂ ಒಂದ್ ಕಡೆ ಹೇಳ್ತಾರೆ, ನರಕಕ್ಕೆ ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲದು ಹಾಕಿದ್ರು ಮೂಗಲ್ಲಿ ಕನ್ನಡ ಪದಗಳನ್ನು ಮಾತಾಡ್ತೀನಿ ಅಂತ. ಈಗ ಮೂಗು ಓಪನ್ ಇದೆ, ಬಾಯಿ ಓಪನ್ ಇದೆ, ಕನ್ನಡ ಮಾತಾಡೋರಿಲ್ಲ. ಕಮ್ಯ, ಗೋಯ, ಸಿಟ್ಯ, ಅವ್ರ ಊರು ಕೇಳಿದ್ರೆ ಇಲ್ಲೇ ಮೂಡಲ್ಪಾಳೆನೋ ಜಡೆಮಾಯಸಂದ್ರನೋ. ಭಾಷಾ ಪ್ರಭಾವ ಅಥವಾ ನಮ್ಮ ಹತ್ಲಿ ಬದ್ಧತೆ ಕಡಿಮೆ ಆಗಿದೆಯಾ ಕನ್ನಡ ಮಾತಾಡೋ ವಿಚಾರವಾಗಿ ಏನು ಹೇಳ್ತೀರಿ? ಹುಚ್ಚು ಭ್ರಮೆ. ಕುಣಗಲ್ಲಿಂದ ಬಂದಂಥ ಒಬ್ಬ ಪ್ರಕಾಶ MG ರೋಡಿಗೆ ಬಂದಷ್ಟೇ ಅವನು ಪ್ರಕ್ ಆಗ್ಬಿಡ್ತಾನೆ, ಇಲ್ಲ ವೆಂಕಟೇಶ ವೆಂಕ್ ಆಗ್ಬಿಡ್ತಾನೆ, ಇನ್ನೇನೋ ಆಗ್ಬಿಡ್ತಾನೆ. ಹುಚ್ಚು ಭ್ರಮೆ ನಮ್ಮವ್ರಿಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಭ್ರಮೆಯಿಂದ ಆಚೆಗೆ ಬನ್ನಿ. ನನ್ನ MG ರೋಡ್ಗೆ ಹೋದರೆ ಒಬ್ಬ ಕನ್ನಡದ ಕೂಗಿ ಹೇಗಿರಬೇಕು ಅಂದರೆ, ವೆಂಕಟೇಶ ಅನ್ನೋದನ್ನ ಜೋರಾಗಿ ಕೂಗ್ರಿ, ವೆಂಕಟೇಶ ಬಾರೋ ಅಂತ ಹೇಳಿ ಆಗ ಕೇಳಬೇಕು, ಆ ಥರದ ಧ್ವನಿ ಕೇಳಬೇಕು. ನಾನು ಇವತ್ತು ನೋಡಿ ಯಾವುದೇ ಹೋಟೆಲ್ಗೆ ಹೋಗಲಿ, ಮೊನ್ನೆ ಅಶೋಕ ಹೋಟ್ಲಿಗೆ ಯಾರೋ ಕಾಪಿಗೆ ಅಂತ ಕರೆದಾಗ ಅಶೋಕ ಹೋಟ್ಲಿಗೆ ಹೋದೆ. ಅಶೋಕ ಹೋಟ್ಲಲ್ಲಿ ಇದು ಇಂಥದ್ದು ಲೈವ್ ಬ್ಯಾಂಡೋ ಏನೋ ನಡೀತಾ ಇತ್ತು ಅಶೋಕ ಹೋಟ್ಲಲ್ಲಿ. ನಾನು ಹೋಗ್ತಾ ಇದ್ದೆ, ಹಿಂದ್ಗಡೆಯಿಂದ ಒಬ್ಬ ಸೆಕ್ಯೂರಿಟಿ ಬಂದು, ಸರ್ ಕನ್ನಡ ಹಾಡಿಸ್ತೀನಿ ಸರ್ ಅಂದ. ನನಗೇನು ಗೊತ್ತಿಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ, ನನಗೇನು ಗೊತ್ತಿಲ್ಲ. ಬಂದು ಅವ್ನು ಸೆಕ್ಯೂರಿಟಿ ಗಾರ್ಡ್ ಹೇಳ್ತಿದ್ದಾನೆ, ಸರ್ ದಯವಿಟ್ಟು ಕ್ಷಮಿಸಿ ಸರ್, ಕನ್ನಡ ಹಾಡಿಸ್ತೀನಿ ಸರ್ ಅಂದ. ಕೊನೆಗೆ ಗೊತ್ತಾಯಿತು ಅಲ್ಲಿ ಹಿಂದಿ, ಇಂಗ್ಲೀಷು ಹಾಡುಗಳು, ತಮಿಳು, ತೆಲುಗು ಹಾಡುಗಳು ಹಾಡ್ತಾಯಿದ್ರು. ನಾನು ಒಳಗಡೆ ಹೋದ ತಕ್ಷಣ ಅಲ್ಲಿ ಕನ್ನಡ ಬಂತು. ಯಾಕೆಂದರೆ ನಾನು ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಲಿ, ಒಂದು ವಿಮಾನದಲ್ಲಿ ಹೋಗಲಿ, ನಾನು ಫಸ್ಟ್ ಕೇಳೋದು ನನಗೆ ಕನ್ನಡ ಪೇಪರ್ ಬೇಕು, ಕನ್ನಡ ಪತ್ರಿಕೆ ಬೇಕು. ಕನ್ನಡದಲ್ಲಿ ನಾನು ಯಾವ್ದಾರ ಹೋಟ್ಲಿಗೆ ಹೋದರೆ ಇವತ್ತು ಭಾರಿ ಉತ್ತರ ಭಾರತೀಯರೆಲ್ಲ ಬಂದು ಎಲ್ಲ ಕಡೆ ಸೇರ್ಕೊಂಡಿದ್ದಾರೆ. ನಾನು ಅವ್ರಿಗೆ ಕೇಳ್ತೀನಿ, ಮೊದಲು ಕನ್ನಡ ಬರೋನು ಇಲ್ಲಿ ಕಳಿಸು, ಮೊದಲು ಕನ್ನಡ ಅಲ್ಲಿ. ಇದೇ ವಿಚಾರಕ್ಕೆ ನಿನ್ನೆ ಅಷ್ಟೇ ಚರ್ಚೆಗೆ ಒಳಪಟ್ಟಿದ್ದು MNCಗಳಲ್ಲಿ ಕನ್ನಡಿಗ ಉದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಬೋರ್ಡ್ ಹಾಕಬೇಕು ಅಂತ. ನಿಮ್ಮ ಅಭಿಪ್ರಾಯ ಏನು? ಅದು ಭಾರಿ ಒಳ್ಳೆ ಕೆಲಸ, ಹಾಕಬೇಕು. ಯಾಕೆಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ 40-45 ವರ್ಷಗಳಿಂದ ಬಂದಂಥ ಎಲ್ಲ ಸರ್ಕಾರಗಳು ಮುಂದೆ ನಾವು ಹೇಳ್ಕೊಂಡು ಬಂದು, ಯಾವ್ಯಾವ ABCD ಅಂತ ಹೇಳಿಕೊಳ್ಳುವಂಥ ಉದ್ಯೋಗದಲ್ಲಿ ಎಷ್ಟೆಷ್ಟು % ಕನ್ನಡಿಗರು ಇರಬೇಕು ಅನ್ನೋದನ್ನ ಆ ಮಹಿಷಿ ವರದಿ ಹೇಳ್ತಾ ಹೋಗುತ್ತೆ. ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾದಾಗ ಅವತ್ತು ಈ ವರದಿಯನ್ನು ಕೊಡಿ ಅಂತ ಕೇಳಿದಾಗ ವರದಿಯನ್ನು ಕೊಟ್ಟರು. ಅವತ್ತು ಯಾರೋ ಭಾಷೆಯ ಅಲ್ಪಸಂಖ್ಯಾತರನ್ನ ಓಲೈಸ್ಲಿಕ್ಕೋಸ್ಕರ ಆ ವರದಿ ಇವತ್ತವರೆಗೂ ಜಾರಿಗೆ ಬರಲಿಲ್ಲ. ಇವತ್ತಾದರೂ ಆ ವರದಿ ಜಾರಿಗೆ ಬಂದರೆ ಎಲ್ಲ ಉದ್ಯಮ ಏನಿದೆ, ಅದು ಖಾಸಗಿ ಉದ್ಯಮ ಇರ್ಬೋದು, ಕೇಂದ್ರದ ಉದ್ಯಮ ಇರ್ಬೋದು, ರಾಜ್ಯದ ಉದ್ಯಮ ಇರ್ಬೋದು, ಎಲ್ಲ ಉದ್ಯಮಗಳಲ್ಲಿ ಹಾಕಿ ನೀವು ತೋರಿಸಿ. ಬೋರ್ಡು ಹಾಕ್ತಾರೆ, ಸಂಖ್ಯೆನೂ ತೋರಿಸ್ತಾರೆ, ಕ್ರಮ ಏನು ಅಂತ ಅಷ್ಟೇ ಅಲ್ಲ, ಸರ್ಕಾರ ಒಳ ಹೋಗಿ ಅಲ್ಲಿ ಎಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅನ್ನೋದನ್ನ ಅಂಕಿಅಂಶವನ್ನು ತಗೊಳ್ಳುವಂಥದ್ದು ಆಗಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲ ಉದ್ಯೋಗಗಳು ಉತ್ತರ ಭಾರತದಿಂದ ಬಂದಂಥ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ವಲಸೆಯನ್ನು ಕಂಡಿದ್ದು, ಈಗ ಉತ್ತರ ಭಾರತದ ವಲಸೆಯನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಬದುಕನ್ನು, ನಮ್ಮ ಉದ್ಯೋಗವನ್ನು ಇವತ್ತು ಅವ್ರು ತಗೋತಾ ಇದ್ದಾರೆ. ಹಾಗಾಗಿ ಸರ್ಕಾರ ಸರಿಯಾದ ಕ್ರಮ ತಗೋಬೇಕು. ಅದಕ್ಕೆ ಆದಂಥ ಒಂದು ಅಧಿಕಾರಿಯ ವರ್ಗವನ್ನು ನೇಮಕ ಮಾಡಬೇಕು. ಪ್ರತಿ ಉದ್ಯಮಕ್ಕೆ ಹೋಗಬೇಕು, ಎಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡಬೇಕು. ಅಲ್ಲಿ ಕನ್ನಡಿಗರನ್ನ ತಗೊಳ್ಳಿಕ್ಕೆ ನೀವು ತಗೊಳ್ಳದೆ ಹೋದರೆ ನಾವು ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಹೇಳುವಂಥ ತಾಕತ್ತು, ಶಕ್ತಿ ಈ ಸರ್ಕಾರಕ್ಕೆ ಬರಬೇಕು.